ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಸವರಾಜ ಬೆಣ್ಣೂರ್ ಅಷ್ಟಿಗೆ ಆಕ್ರೋಶ. ಎನ್ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರ ಪ್ರತಿಭಟನೆ. ಜೂನ್ 1ರಂದು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಯೋಜನೆ. ಡಾಕ್ಟರ್ ಎಸ್.ಡಿ. ಕಾಮರೆಡ್ಡಿ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ಒಬ್ಬ ದಲಿತ ನಾಯಕನನ್ನ ಮತ್ತು ಸಂವಿಧಾನಿಕ ಹುದ್ದೆಯಲ್ಲಿ ಇರುವವರನ್ನ ಮಟ್ಟ ಹಾಕುವ ಪ್ರಯತ್ನ ಮಾಡುತ್ತಿರುವ ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನವಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂಬಾರಾಯ ಅಷ್ಟಿಗಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸವರಾಜ ಬೆಣ್ಣೂರ್ ಆರೋಪಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ 24ರಂದು ಕಲಬುರಗಿ ಚಲೋ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕರು ಮತ್ತು ಸಂವಿಧಾನಿಕ ಹುದ್ದೆಯಲ್ಲಿರುವ ಎನ್ ರವಿಕುಮಾರ್ ಇವರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕೊಲೆ, ಸುಲಿಗೆ, ಅಕ್ರಮ ಮರಳುಗಾರಿಕೆ, ಜೂಜುಗಳಂತಹ ಅಪರಾಧ ಪ್ರಕರಣಗಳ ಜೊತೆ ಪೊಲೀಸ್ ಅಧಿಕಾರಿಗಳ ದುರ್ಬಳಕೆ ಖಂಡಿಸುತ್ತಾ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯವನ್ನ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಯವರ ಕುಮ್ಮಕ್ಕಿನಿಂದ ಇಷ್ಟೊಂದು ಪ್ರಕರಣಗಳು ಜಿಲ್ಲೆಯಲ್ಲಿ ಆಗುತ್ತಿರುವುದಾಗಿ ಖಂಡಿಸಿರುತ್ತಾರೆ. ಎಲ್ಲೂ ಜಾತಿ ನಿಂದನೆ ಮಾಡಿರುವುದಿಲ್ಲ, ಆದರೆ ಸರ್ಕಾರದ ನಡೆಯನ್ನು ಮತ್ತು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಪ್ರಕರಣಗಳನ್ನ ಬಯಲಿಗೆ ಎಳೆಯುತ್ತಾರೆ ಮತ್ತು ನನ್ನ ನಿಜ ಬಣ್ಣ ಬಯಲು ಮಾಡಿ ಚಿತ್ತಾಪುರದಲ್ಲಿ ನಡೆದ ಅಕ್ರಮ ಗಣಿಗಾರಿಕೆಯನ್ನು ರಾಜ್ಯಕ್ಕೆ ತೋರಿಸಿದ್ದಾರೆ ಎಂದು ಅವರನ್ನ ಮಟ್ಟ ಹಾಕಬೇಕೆಂದು ಸಾಮಾನ್ಯ ದಲಿತರ ರಕ್ಷಣೆಗಾಗಿ ಇರುವ ಅಟ್ರಾಸಿಟಿ ಕಲಂ ದುರ್ಬಳಕೆ ಮಾಡಿಕೊಂಡು ಸಂವಿಧಾನಿಕ ಹುದ್ದೆಯಲ್ಲಿರುವ ರವಿಕುಮಾರ್ ಇವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿಸಿರುವುದು ಪ್ರಿಯಾಂಕ್ ಖರ್ಗೆ ಅವರ ದುರಹಂಕಾರ ಮತ್ತು ಸರ್ವಾಧಿಕಾರಿ ಧೋರಣೆ ಎತ್ತಿ ತೋರಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಜಿಲ್ಲೆಯಲ್ಲಿ ದಬ್ಬಾಳಿಕೆ ರಾಜಕೀಯ ನಡೆಯುತ್ತಿದೆ. ಅದನ್ನು ಪ್ರಶ್ನಿಸಿದ್ರೆ ಅವರ ಮೇಲೆ ಗುಂಡಾಗಿರಿ ಮಾಡುವ ಪ್ರವೃತ್ತಿ ಹೆಚ್ಚಾಗಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ 4 ಗಂಟೆ ಕೂಡಿ ಹಾಕಿರೋದು ಖಂಡನಾರ್ಹ. ಇನ್ನು ಅವರ ನೆರವಿಗೆ ಧಾವಿಸಿರುವ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ದಲಿತ ನಾಯಕರಾದ ಅಂಬಾರಾಯ ಅಷ್ಟಿಗಿ ಹಾಗೂ ಇವರ ಸಹೋದರರ ಮೇಲೂ ಇದೇ ಗುಂಡಾಗಳು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಜೂನ್ 2ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 21ನೇ ತಾರೀಕಿಗೆ ನಮ್ಮ ಸಮಾಜದ ನಾಯಕರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಛಲವಾದಿ ನಾರಾಯಣ ಸ್ವಾಮಿಯವರು ಕಲಬುರಗಿಗೆ ಭೇಟಿ ಕೊಟ್ಟಾಗ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ 2-3 ಸಲ ಅವರು ಅದನ್ನು ಅವಾಯ್ಡ್ ಮಾಡಿದ್ರು. ಆದರೂ ಕೂಡ ಪತ್ರಕರ್ತರ ಪ್ರಶ್ನೆಗೆ ಮತ್ತು ಹೋಯ್ತದು ಆ ಒಂದು ವಿಷಯವನ್ನು ಅವರು ಅಲ್ಲೇನು ಪ್ರಿಯಾಂಕ್ ಬೆಂಬಲಿಗರು, ಮರಳು ಮಾಫಿಯಾದ ಗುಂಡಾಗಳು ವಿನಾಕಾರಣ ಅವ್ರ ಮೇಲೆ, ಅವ್ರ ಕಾರಿನ ಮೇಲೆ ಮಸಿ ಬೆಳೀತಕ್ಕಂಥ ಮತ್ತು ಅವರ ಕೊಲೆಗೆ ಸಂಚು ರೂಪಿಸಿ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು
ನೋಡಿಕೊಂಡು ಪ್ರಿಯಾಂಕ್ ಖರ್ಗೆ ಅವರಿಗೆ ನೋವಾಗಿದ್ದರೆ ನಾನು ಆ ಪದವನ್ನು ಹಿಂಪಡಿತೀನಿ, ವಿಷಾದ ವ್ಯಕ್ತಪಡಿಸ್ತೀನಿ ಅಂಥೇಳಿ ಹೇಳಿದಾಗೂ ಕೂಡ ವಿನಾಕಾರಣ ಮತ್ತೆ ಅವರ ವಿರುದ್ಧ ಅಸಂವಿಧಾನಿಕ ಪದಗಳನ್ನು ಬಳಸಿ ಘೋಷಣೆ ಕೂಗೋದು, ಹೀಯಾಳಿಸೋದನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಪ್ರಿಯಾಂಕ್ ಅವರು ಕಲಬುರಗಿ ಜಿಲ್ಲೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು, ಇಲ್ಲಿ ಯಾರೂ ಬಂದು ಮಾತಾಡಬಾರ್ದು, ಯಾರೂ ಪ್ರಶ್ನೆ ಮಾಡಬಾರ್ದು ಅಂತಕ್ಕಂಥ ದುರಂಕಾರ ಡಿಕ್ಟೇಟರ್ಶಿಪ್ಪನ್ನು ಮಾಡ್ತಾಯಿದ್ದಾರೆ. ತಾವು ನೋಡಿರ್ಬೋದು, ಉಮೇಶ್ ಜಾಧವ್ ಅವರು ಲೋಕಸಭಾ ಸದಸ್ಯರಾಗಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ನಿಯೋಗ ನಮ್ಮ ಬಸವರಾಜ ಬೆಣ್ಣೂರು ಮತ್ತು ಅನೇಕ ದಲಿತ ಮುಖಂಡರ ಜೊತೆಗೆ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಆ ಸನ್ನತಿ ಬುದ್ಧಿವಿಹಾರ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಕೊಟ್ಟಾಗ ಅಲ್ಲೂ ಕೂಡ ಸುಮಾರು 200-300 ಜನರನ್ನು ತೊಂದು ಅವ್ರ ವಿರುದ್ಧ ಘೋಷಣೆ ಕೂಗೋದು. ಅಲ್ಲಿ ಅವರು ಬುದ್ಧಿವಿಹಾರ ವೀಕ್ಷಣೆಗೆ ಹೋಗ್ಯಾರ, ಅಲ್ಲೇನೂ ಗದ್ದಲಾಗಿಲ್ಲ, ಅವರಿಗೆ ಅವಮಾನ ಮಾಡಿ ಕಳಿಸಿದ್ರು. ಮೊನ್ನೆ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅಲ್ಲಿ ಮರಳು ಮಾಫಿಯಾ ನಡೀತಾ ಇದೆ, ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ ಅಂಥೇಳಿ ಭೇಟಿ ಕೊಟ್ಟಾಗ ಅಲ್ಲೂ ಕೂಡ ಪ್ರಿಯಾಂಕನ ಗುಂಡಾಗಳು ಅವರನ್ನು ಕೂಡ ವಿರೋಧ ಮಾಡೋದ್ರ ಮೂಲಕ, ಘೋಷಣೆಗಳನ್ನು ಕೂಗೋದ್ರ ಮೂಲಕ ಅಲ್ಲೂ ದಬ್ಬಾಳಿಕೆ ತೋರಿಸಿದ್ರು. ಅಂದರೆ ಯಾರೂ ಮಾತೇ ಆಡಬಾರ್ದ, ಸರ್ಕಾರದ ವಿರುದ್ಧ ಯಾರೂ ಪ್ರಶ್ನೆನೇ ಮಾಡಬಾರ್ದ. ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳವ, ಆ ಸಮಸ್ಯೆಗಳ ಬಗ್ಗೆ ಇವರೆಲ್ಲ ನಮ್ಮ ನಾಯಕರು ಬಂದು ಪ್ರಶ್ನೆ ಮಾಡಬಾರ್ದ. ವಿರೋಧ ಪಕ್ಷದಲ್ಲಿ ಮತ್ತೆ ಯಾಕಿರಬೇಕು? ಒಂದು ಅಧಿಕೃತ ವಿರೋಧ ಪಕ್ಷ ಇದ್ದಾಗ, ವಿರೋಧ ಪಕ್ಷದ ನಾಯಕರುಗಳು ಮಾತಾಡಿದಾಗ ಅದಕ್ಕೆ ನೀವು ಈ ರೀತಿ ಮಾಡ್ತೀರಿ. ನೀವು ಅಂಬೇಡ್ಕರ್ ವಾದಿಗಳು, ನಾವು ಅಂಬೇಡ್ಕರ್ ಬೆಳೆಸಿದ ಹುಲಿಗಳು ಅಂತ ಹೇಳ್ತೀರಿ. ಇಲ್ಲಿ ಬಂತೆ ಬೋಧಿದಮ್ಮ ಅಂಥೇಳಿ ಮಾಡ್ಬುಳ್ದಾಗಿದ್ದಾರೆ, ಬಿಹಾರ್ ಇದೆ. ಅವರು ಉಮೇಶ್ ಜಾಧವ್ ಅವ್ರ ಜೊತೆ ಕೇಂದ್ರ ಮಂತ್ರಿಗಳಿಗೆ ಭೇಟಿಯಾಗ್ಯಾರ ಅನ್ನೋ ಒಂದೇ ಕಾರಣಕ್ಕಾಗಿ ಸುಮಾರು 10 ವರ್ಷದಿಂದ ಆ ಬುದ್ಧಿವಿಹಾರಕ್ಕೆ ಕರೆಂಟ್ ಕನೆಕ್ಷನ್ ಇಲ್ಲ. ಕತ್ತಲೆಯಲ್ಲಿದ್ದಾರೋ ಮಾಡ್ಬೂಳು ಒಳಗೆ ಸರ್, ಕತ್ತಲೆ ಒಳಗಿದ್ದಾರೆ ಬಂತೇಜಿಯವರು. ಮಾಡ್ಬೂಳು ಬುದ್ಧಿವಿಹಾರ ಬಂತೆ ಬೋಧಿದಮ್ಮ ಇಲ್ಲ. ಇದು ಅವರು ರಿವೆಂಜ್ ತೆಗೆದುಕೊಳ್ತಾರ ಅಲ್ಲ ಉದಾಹರಣೆಗಳವಾಯಿ. ಈಗ ನಾವು ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವ್ರಿಗೆ ಹಿಂಗೆ ಆಗ್ಯದ ಅಂತ ತಿಳ್ಕೊಂಡಾಗ ಅಲ್ಲಿ ಭೇಟಿ ಕೊಟ್ಟಾಗ ಏನೇನಾಯಿತು ನಮ್ಮ ಬಸವರಾಜ ಬೆಣ್ಣೂರವ್ರು ಹೇಳ್ತಾರೆ. ನಾವು ಈ ಮೊನ್ನೆ ಏನು ನಾಗರಿಕರ ಹೋರಾಟ ಬಸವರಾಜವ್ರು ಹೇಳ್ತಾರೆ, ನಾನೇ ಹೇಳೋದು ಬೇಡ, ಬಸವರಾಜವ್ರು ಹೇಳ್ತಾರೆ. ಮೊನ್ನೆ ನಮ್ಮ ಅನೇಕ ಜನ ಮುಖಂಡರು ಚಲವಾದಿ ನಾರಾಯಣಸ್ವಾಮಿಯವ್ರ ಬಗ್ಗೆ, ಚಲವಾದಿ ನಾರಾಯಣಸ್ವಾಮಿಯವರು ಅಸಂವಿಧಾನಿಕ ಪದ ಬಳಸ್ಯಾರ, ಅದಕ್ಕೆ ಅವ್ರ ವಿರುದ್ಧ ನಾವು ಹೋರಾಟ ರೂಪಿಸ್ತೀವಿ ಅಂಥೇಳಿ ಒಂದು ಹೋರಾಟ ಮಾಡ್ಲಿಕ್ಕೆ ಒಂದು ವೇದಿಕೆ ಮಾಡಿಕೊಂಡು ಪತ್ರಿಕಾಗೋಷ್ಠಿ ಮಾಡ್ಯಾರ. ಪತ್ರಿಕಾಗೋಷ್ಠಿ ಮಾಡಿ ಹೋರಾಟ ಮಾಡಿ ಅದು ಪ್ರಜಾಪ್ರಭುತ್ವದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವ್ರ ಹಕ್ಕದ. ಆದ್ರೆ ಅವರು ಮಾತಾಡ್ತಾ ಹೇಳಿ ನಾಲಾಯಕ್ ಅಂತಕ್ಕಂಥ ಪದ ಬಳಸ್ಬೋದಾ? ಒಬ್ಬ ಅಂಬೇಡ್ಕರ್ ವಾದಿ, ಒಬ್ಬ ಸುಸಂಸ್ಕೃತ, ಸುಮಾರು 35 ವರ್ಷ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ DG ಸಾಗರ್ ಅವರು ಈ ಪದಗಳನ್ನು ಬಳಸ್ಬೋದಾ? ಖರ್ಗೆ ಅವ್ರ ವಿರುದ್ಧ MP ಎಲೆಕ್ಷನ್ಗೆ ನಿಂತು 1-2 ಬಿಲ್ಡಿಂಗ್ ಕಟ್ಟಿ 1-2 ಟ್ರೈನ್ ಬಿಟ್ಟರೆ ಆಯ್ತಾ ಅಂತ ಪ್ರಶ್ನೆ ಮಾಡಿರ್ತಕ್ಕಂಥವ್ರು ಇವರೇ. ಯಾವತ್ತೂ ಅವ್ರ ಸಮೀಪ ಹೋಗಿಲ್ಲ, ಯಾವತ್ತೂ ಯಾವುದೇ ಕಾರ್ಯಕ್ರಮಗಳಿಗೆ ಅವ್ರಿಗೆ ಕರೆದಿಲ್ಲ. ಕುಮಾರಸ್ವಾಮಿ ಕರೀತಾರ, ಸಿದ್ದರಾಮಯ್ಯ ಕರೀತಾರ, ಮಹದೇವಪ್ಪ ಕರೀತಾರೆ. ಮಹದೇವಪ್ಪ ಅವ್ರು 2008ದಾಗ ಟಿಕೆಟ್ ಕೊಡಲಿಲ್ಲ, ಟಿಕೆಟ್ ಕೊಡ್ತಾರಂತ ಅವರಿಗೆ ವಿಶ್ವಾಸ ಇತ್ತು. ಕೊನೆಗೆ ಆಲಾರ್ದಕ್ಕೆ ಮೈಸೂರಿನಾಗ ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಸಿಂಗ್ಲರ್ನಾಗ ಬೈದಾರೆ, ಮಾದ್ಯ ಸಿದ್ಯ ಅಂತ ಬೈದಾರೆ. ಈಗ ಆ ಪಾಪ ನಾರಾಯಣಸ್ವಾಮಿ ಅವ್ರಿಗೆ ಬೈಯೋದ್ರಲಿಂದ, ಅವ್ರಿಗೆ ಕ್ರಿಟಿಸೈಸ್ ಮಾಡೋದ್ರಲಿಂದ
ಅವ್ರಿಗೆ MLC ಮಾಡ್ತಾರಂಥೇಳಿ ಅವರ ಕಲ್ಪನೆ ಅದ, ಮಾಡಲಿ ಪಾಪ. ಅನೇಕ ಜನ ನಮ್ಮ ಹಿರಿಯರು ಶಿವರಾಮ್ ಮೊಗ ಅವರು, ಎಸ್ ಮಾಣಿಕ್ ಅವರು, ಮಾರುತಿ ಕಣ್ಣಿಯವರು, ಸಿದ್ದರಾಮಪ್ಪ ಒಳಕೇರಿಯವರು, ಶಿವರಾಜ್ ಒಳಕೇರಿಯವರು, ಬಸಂತರಾಯ್ ಒಳಕೇರಿಯವರು, ಶಿವರಾಯ್ ಮಾಸ್ಟರ್ ಸತ್ತು ಹೋಗ್ಯಾರ, ಯಾರಿಗೂ ಮಾಡಿಲ್ಲ. ಆ MLC ಮಾಡೋ ಸಂದರ್ಭ ಬಂದ್ರೆ ಬೀದರ್ದವ್ರಿಗೆ ಮಾಡ್ತಾರೆ. ಪಕ್ಷದಿಂದ ಉಚ್ಚಾಟಿತಿದ್ದವ ಒಬ್ಬ ಧರ್ಮಸಿಂಗ್ ಸಾಹೇಬರು ಉಚ್ಚಾಟನೆ ಮಾಡಿದ್ರು, ಅವ್ರಿಗೆ ಮಾಡಿದ್ರು. ಈಗ ಬಂದಾಗ ರಾಯಚೂರದವ್ರಿಗೆ ಮಾಡ್ತಾರೆ. ಕಲಬುರಗಿ ದಲಿತರಿಗೆ ಅವರೆಂದೂ ಯಾವ ಅವಕಾಶಗಳು ರಾಜ್ಯ ಮಟ್ಟದ ಒಂದು ರಾಜ್ಯ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿಲ್ಲ ಇಲ್ಲಿವರೆಗೂ, ಒಂದು ರಾಜ್ಯ ಪದಾಧಿಕಾರಿ ಮಾಡಿಲ್ಲ ಇಲ್ಲಿವರೆಗೂ. MLC ಅಂತೂ ದೂರದ ಮಾತು. ಮೊನ್ನೆ ನಡೆದಂಥ ಚಿತ್ತಾಪೂರಿನ ಘಟನೆ ಗಳೆ ಅಂಬರಾಯನು ವಿವರಣೆ ಮಾಡೋದ್ರ ಜೊತೆಗೆ ಆ ಘಟನೆ ನಿಜವಾಗಲೂ ಕೂಡ ನಾಗರಿಕ ಹೋರಾಟ ಸಮಿತಿಯವರು ಛಲವಾದಿ ನಾರಾಯಣಸ್ವಾಮಿಯವರ ಪರವಾಗಿ ನಿಂತಿರೋದು ಬಿಟ್ಟು ಬಲಿತ ದಲಿತರ ಜೊತೆಯಾಗಿ ನಿಂತು ಶೋಷಿತ ಕಡು ಆ ವ್ಯಕ್ತಿ ವೇದಿಕೆ ಮೇಲೆ ಹೇಳ್ತಾರೆ, ನಾನು ಒಬ್ಬ ತೆಳಗೆ ಮನ್ಕೊಂಡು ಈ ಥರ ನೀರು ಕುಡಿದು ಸಮಾಜದಲ್ಲಿ ಮ್ಯಾಲೆ ಬಂದಂಥ ನಾಯಕ ಅಂತ ದನಿ ಈ ಒಂದು ನಾಗರಿಕ ಹೋರಾಟಗಾರರಿಗೆ ತಿಳಿಲಿಲ್ಲೇನಂತ ನನ್ನ ಪ್ರಶ್ನೆ. ಜೊತೆಗೆ ಆತ್ಮೀಯ ಗೆಳೆಯ ಅಂಬರಾಯ ಅಷ್ಟೇ ಅವ್ರನ್ನೂ ಕೂಡ ಸುಮಾರು ನಾರಾಯಣಸ್ವಾಮಿ ಅವರಿಗೆ 5 ಗಂಟೆ ಕಾಲ ಕೂಡಿ ಹಾಕಿದ್ರು ಕೂಡ 9 ಗಂಟೆಗೆ ಅವರು ಬಂದು ಅಂಥ ಸಂದರ್ಭದಲ್ಲಿ ಗೊತ್ತಾದ ಸಮಯ ಲೇಟ್ ಆಗಿರೋನು ಕೂಡ ಬಂದು ಅಲ್ಲಿ ಹೋಗಿ ಕನ್ವಿನ್ಸ್ ಮಾಡಿ ಹೇಳಬೇಕಾದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡೋದು. ಆ ಹಲೆಯಲ್ಲಿ ಯಾರ್ಯಾರು ಇದ್ದರು ಅಂತಂತ ಹೇಳೋಕ್ಕೆ ಎಲ್ಲ ಜಾತಿಯ ಕಾಂಗ್ರೆಸ್ ನಾಯಕರುಗಳಿದ್ದರು. ಇಂಥ ಜಾತಿ ಅಂತ ಹೇಳೋಕ್ಕಾಗಲಿಲ್ಲ. ಆದರೆ ಇವತ್ತು ಇವ್ರು ಹೇಳ್ತಾರೆ ನಾವು ದಲಿತರ ಪರವಾಗಿ, ದಲಿತರ ಚಿಂತಕ, ಒಳ್ಳೆಯ ನಾಯಕಾಗಿ ಬೆಳೀಲತ್ತನಂತ ನಮ್ಮ DJ ಸಾಗರ್ ಅವ್ರು ಬರೆದಾಗ ಭಾಳ ಗೌರವ ಇತ್ತು ನನಗೆ ಪೈಲೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಜೊತೆನೇ ಹೋರಾಟ ಮಾಡಿದವರು, ಯಾವತ್ತೂ ಕೂಡ ಸಂಘಟನೆ ವಿರುದ್ಧವಾಗಿ ನಾವು ಮಾತಾಡಿದವರಲ್ಲ. ಹಾಂ ರೀ, ಅಲ್ಲಿರುವಂಥ ಅದೆಷ್ಟು ಕೊಡು ಅದು ಮಾಡೋದು ಲಿಸ್ಟ್ ಇದೆ. ಅರುಣ್ ಯಾಗಾಪುರ್ ಅಂತೇಳಿ, ಅರುಣ್ ಯಾಗಾಪುರ, ಅರುಣ್ ಯಾಗಾಪುರ್, ಕಲ್ಲಕ್ ರವಿ ಕಲ್ಲಕ್ ಮತ್ತು ಉದಯ್ ಸಾಗರ್, ಬಾಬು ಕಾಶಿ, ರಫೀಕ್ ಅಂತಿದೆ, ಪಟೇಲ್ ಅದನೋ ಏನದನೋ ಗೊತ್ತಿಲ್ಲ, ರಫೀಕ್ ಅಂತೇಳಿ. ಇನ್ನೂ 3-4 ಹೆಸರಿವೆ. ಸುಮಾರು 12 ಜನದ ಹೆಸರುಗಳು ನಾವು ಅದರ್ಸ್ ಅಂತ ಕೊಟ್ಟದ. ಇವರೇ ಈ ಜಾತಿಯವರು ಅಂತೇಳಿ ಎಲ್ಲ ಜಾತಿಯವ್ರನ್ನೂ ಕೂಡ ಅಲ್ಲಿ ಹಲೆ ಹಮಲ ಮಾಡಿದಾಗೂ ಕೂಡ ಇವತ್ತು ಕಾಂಗ್ರೆಸ್ದವರು ಇವತ್ತು MLC ರವಿಕುಮಾರ್ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಆದರೆ ನಿಜವಾಗಲೂ ಎಲ್ಲಿ ಹೋಗೇ ಇಲ್ಲಲ್ಲ, ಯಾವ ಸ್ಟ್ಯಾಚು ಇಲ್ಲ, ನಾ ಹೋಗಿನಲ್ಲ, ನಾನೇ ಹೋಗಿನಲ್ಲ, ಹೋಗೇ ಇಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಜೊತೆ ನಾ ಇದನ್ನು ಜಯಂತಿ ಮೂರ್ತಿನೇ ಅವ್ನು ನಾನೇ ಹೋಗಿನಿ. ನಿಮ್ಮ ಪೇಪರ್ದವ್ರು ರಿಪೋರ್ಟರ್ ಇದ್ರಲ್ಲ ಅಲ್ಲಿ. ಏನೇನಿಲ್ಲ, ಇಲ್ಲ 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 ಸುಳ್ಳೋದು ಇಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ ಅವರಲ್ಲಿ ಇರಲೇ ಇಲ್ಲ. ಬದ್ರಿ ಅವರು ಯಾರ್ದು ಮಾತು ಕೇಳಿ ಹೇಳ್ಯಾರ. ಅಲ್ಲಿ ಎಲ್ಲ ಪಾರ್ಟಿದವರು ಎಲ್ಲ ಜಾತಿಯವರು ಇದ್ದರು. ಏನು ಬದ್ರಿಯವ್ರ ಹೇಳಿಕೆ ಅದು ತಪ್ಪದ. ಯಾಕಂತಂದರೆ ಇವತ್ತು DJ ಸಾಗರ್ ಅವರು ಒಂದು ಕಡೆಗೆ ಸರ್ ನಿಮ್ಮ ಪೇಪರ್ ರಿಪೋರ್ಟರ್ ಇದ್ರಲ್ಲ ಕೇಳ್ರಿ, ನಾವು ಸುಳ್ಳಾಡ್ತಿದ್ದೆ. ನಿಮ್ಮ ಪೇಪರ್ ರಿಪೋರ್ಟರ್ ಹೇಳೋರು ನಾನೇ ಇದ್ದೀನಲ್ಲ ವೇದಿಕೆ ಮೇಲೆ. ವಿಜಯವಾಣಿದವ್ರ, ವಿಜಯ ಕರ್ನಾಟಕದವ್ರ, ಸರಿ, ಅದು ಸುಳ್ಳದವ್ರ ಜೊತೆಗೆ ಇವತ್ತು ನಾರಾಯಣಸ್ವಾಮಿ ಅವರು ಅರ್ಥಪೂರ್ಣವಾಗಿ ಆ ಒಂದು ಜಯಂತಿದಾಗ ಎಲ್ಲ ಸಮುದಾಯದವರಿಗೆ ಮನಮುಟ್ಟಾಗಿ ಅಂಬೇಡ್ಕರ್ ವಿಚಾರಗಳು, ಅಂಬೇಡ್ಕರ್ ಯಾರಿಗೆ ಸೀಮಿತ ಆಗಿರ್ಲಾರಂತೂ ಎಲ್ಲ ಜಾತಿಯ ನಾಯಕರಮ್ಮ ಅಂತ ಮಾತು ಕೂಡ ಆ ಜಯಂತಿಯಲ್ಲಿ ಹೇಳಿದವ್ರ. ಇವತ್ತು ಬದ್ರಿಯವರು ಯಾವುದೇ ರೀತಿ ಹೇಳ್ತಾರದ ಅದು ಸುಳ್ಳದ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ DJ ಸಾಗರ್ ಅವರು ಅವಶ್ಯ ಶಬ್ದಗಳಿಂದ
ಛಲವಾದಿ ನಾರಾಯಣಸ್ವಾಮಿಗೆ ಖಂಡಿಸೋದು ಭಾಳ ಖಂಡನೀಯಾದಂಥ ವಿಷಯ ಅದ. ಯಾಕಂತಂದರೆ ಸಾಗರ್ ಅವರು ಬರೆದಾಗ ಭಾಳ ಗೌರವಿತ್ತು. ಒಬ್ಬ ಹೋರಾಟಗಾರ, ಇಡೀ ದಲಿತರು ಅವೇರ್ನೆಸ್ ತಂದಂಥ ದಲಿತ ಸಂಘ ಸಮಿತಿ, ನಾವು ಕೂಡ ಅದ್ರಾಗ ಅವ್ರ ಜೊತೆ ಒಡನಾಡಿ ಆಗಿದ್ದಿದ್ದೀವಿ. ಆದರೆ ಛಲವಾದಿ ನಾರಾಯಣಸ್ವಾಮಿಯವರು ಒಂದು ಮಾತು ಹೇಳ್ಯಾರ ನೋಡಿ, ನನಗೆ ಬೈಯೋದ್ರ ನಿಂತ ಸಾಗರ್ ಅವರು MLC ಆಗ್ತೀರಂದ್ರೆ ಅದು ಬೈಲಿ ಪಾಪ ಅಂತಂತ ಹೇಳ್ಯಾರ. ಅವರು ಅದೇ ಸಾಗರ್ ಅವರು ಛಲವಾದಿ ನಾರಾಯಣಸ್ವಾಮಿಗೆ ಸನ್ಮಾನ ಮಾಡಿ, ಅವ್ರು ನಿಂತು ಇವ್ರು ಸನ್ಮಾನ ಮಾಡಿ, ಖರಿಗೆಯವ್ರಿಗೆ ಒಂದು ನುಡಿ ಇರಲಾರ್ದೊಟ್ಟು ಬೈದಂಥ ಸಾಗರ್ ಅವರು ಇವತ್ತು ಅಂಥ ಒಂದು ಖರಿಗೆಯವ್ರ ಮೇಲೆ ಪ್ರೀತಿ ಉಕ್ಕ್ಯದ. ಅದು ಬಿಟ್ಟ ಹೋರಾಟಗಾರ, ಧೀಮಂತ ನಾಯಕ, ಅತ್ಯಂತ ಪ್ರಬುದ್ಧ ರಾಜಕಾರಣಿ ಅಂತ. ಅರೆ ಪ್ರಬುದ್ಧ ರಾಜಕಾರಣಿ ಅಂತಂದರೆ ಅಂಥ ಒಂದು ಘಟನೆ ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ಅವರ ಕ್ಷೇತ್ರದಾಗ ನಡೀತಿರುವಂಥ ಘಟನೆ, ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಅಲ್ಲಿ ಯಾವುದೇ ಒಂದು ಆಫೀಸರಿಗೂ ಕೂಡ ಯಾವೊಬ್ಬ ರಾಜಕಾರಣಿನೂ ಬೇರೆ ಪಕ್ಷದವ್ನು ಕೇಳಾರಂಥ ಪರಿಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆ ಅಲ್ಲ, ಚಿತ್ತಾಪುರ ತಾಲೂಕಲ್ಲಿ ಹಿಡ್ಕೊಂಡು ಪ್ರಾರಂಭದ. ಅಂಥ ಒಂದು ಗುಂಡಾಗಿರಿ ಇದ್ರೂ ಕೂಡ, ಅಂಥ ಒಂದು ದಬ್ಬಾಳಿಕೆ ಇದ್ರೂ ಕೂಡ ತಮ್ಮ ಕಾರ್ಯಕರ್ತರಿಗೆ ಅದು ಅಲ್ಲ, ಅದು ತಪ್ಪದಂಥ ಪ್ರಬುದ್ಧ ರಾಜಕಾರಣಿ ಈ ಮಾತಾಡ್ತಾನೆ. ಇವತ್ತು ಸಾಗರ್ ಅವರು ಹೇಳ್ತಾರೆ, ಅವರು ಬರೋದಕ್ಕೆ ಭಾಳ ದೊಡ್ಡ ಒಂದು ಪ್ರಬುದ್ಧ ರಾಜಕಾರಣಿ ಅಂತ. ಜೊತೆಗೆ ಹೇಳ್ತು ಒಳ್ಳೆ ಆಡಳಿತಗಾರ. ಭ್ರಷ್ಟಾಚಾರ ಚಿತ್ತಾಪುರ ತಾಲೂಕದಾಗ ತುಂಬೋಗ್ಯದ. 2-3 ಆಫೀಸರ್ಸ್ಗಳು ಕೂಡ ಲೋಕಾಯುಕ್ತರು ಬಲಿಯಾಗಿ ಹೋಗ್ಯಾರ. ಇನ್ನೇನು ಬೇಕು ಭ್ರಷ್ಟಾಚಾರಕ್ಕೆ ಉದಾಹರಣೆ? ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ವಿಶಾಲ್ ದರ್ಗಿ, ಮುಖಂಡರಾದ ಗಣೇಶ್ ಒಳಕೇರಿ, ಮರೆಪ್ಪ ಬಡಿಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಜಿಲ್ಲಾಧಿಕಾರಿಯನ್ನು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ ಎನ್ ರವಿಕುಮಾರ್ ವಿರುದ್ಧ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಮಹಿಳಾ ಕಾಂಗ್ರೆಸ್ ಘಟಕದಿಂದ ನಗರದ ಕಾಂಗ್ರೆಸ್ ಕಚೇರಿಯಿಂದ ಜಗದ್ವೃತ್ತದವರೆಗೆ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು MLC ರವಿಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲಾಧಿಕಾರಿ ಭಾರತದವರೆಗೂ ಅಥವಾ ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿಕೆ ನೀಡಿದ್ದ ಎನ್ ರವಿಕುಮಾರ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತಿನ ದಿನ ನಾವು ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಏನು ಮೊನ್ನೆ ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ್ದಾಗ ಎನ್ ರವಿಕುಮಾರ್ ಅವರು ನಮ್ಮ ಸಮರ್ಥ ಆಡಳಿತಾಧಿಕಾರಿ ಅಡ್ಮಿನಿಸ್ಟ್ರೇಟ್ ಫೌಜಿಯಾ ತನರಮ್ಮ ಮೇಡಮ್ ಅವರನ್ನು ಅವಮಾನಿಸಿರುವ ರೀತಿಯಲ್ಲಿ ಏನು ಹೇಳಿಕೆ ನೀಡಿದ್ದಾರೆ, ಅದು ಅವರೊಬ್ಬರಿಗೆ ಅವಮಾನಿಸಿರುವುದಲ್ಲ, ನಾಡಿನ ಸಮಸ್ತ ಮಹಿಳಾ ಕುಲಕ್ಕೆ ಆಗಿರುವಂಥ ಅವಮಾನ. ಯಾಕಂದರೆ ಒಬ್ಬ ರಾಷ್ಟ್ರ ಪ್ರಶಸ್ತಿ ಗಳಿಂದ ಏನು ಪುರಸ್ಕೃತ ಪಡೆದಂಥ ಜಿಲ್ಲಾಧಿಕಾರಿಗಳನ್ನು ಅವಮಾನಿಸಿ ಅವರು ಪಾಕಿಸ್ತಾನಿಯಿಂದ ಬಂದವರು, ಅಲ್ಲಿಂದ ಬಂದವರು, ಇಲ್ಲಿಂದ ಬಂದವರು ಅಂತ ಇವರು ಏನು ಹೇಳ್ತಾ ಇದ್ದಾರೆ. ಈ BJPಯವರು ಈ ರೀತಿಯ ಒಂದು ಇದನ್ನ ಇವರು ಇವತ್ತೇ ಮಾಡ್ತಾ ಇಲ್ಲ. ಸಾವಿರಾರು ವರ್ಷಗಳಿಂದ ಇವ್ರ ಕೆಲಸ ಮಹಿಳೆಯರನ್ನ ತುಳಿಯುವಂತ ನಿಟ್ಟಿನಲ್ಲೇ ಇವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಇವತ್ತು ನಾವು ಎಲ್ಲ ಮಹಿಳೆಯರು, ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಎಲ್ಲ ಮಹಿಳೆಯರು ಒಗ್ಗಟ್ಟಿನಿಂದ ನಾವು ಅವರ ಹೇಳಿಕೆಯನ್ನು ನಮ್ಮ ಪ್ರತಿಭಟನೆ ಮೂಲಕ ವಿರೋಧಿಸ್ತಾ ಇದ್ದೀವಿ. ಇದು ಬಹಳ ಒಂದು ಕೆಟ್ಟ ಹೇಳಿಕೆ. ಈ ರೀತಿ ಹೆಣ್ಣು ಮಕ್ಕಳನ್ನು ಅವಮಾನಿಸುವುದು ಸರ್ಕಾರದ ಕೆಲಸದಲ್ಲಿ ಸಂವಿಧಾನಾತ್ಮಕ ಆಡಳಿತದಲ್ಲಿ ಇರುವವರನ್ನ ಒಬ್ಬ ಸರ್ಕಾರದ ಗೌರವಾನ್ವಿತ ಹುದ್ದೆಯಲ್ಲಿ ಕುಳಿತು ಹೆಣ್ಣು ಮಕ್ಕಳನ್ನು ಅವಮಾನಿಸುವುದು ಸರಿಯಾದ ನಡೆಯಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಅವರು ಕ್ಷಮೆ ಕೇಳಿದರೆ ಸಾಲದು, ಅವರು ರಾಜೀನಾಮೆ ಕೊಡಬೇಕು. ಎಷ್ಟು ಸಲ ಅಂತ BJPಯವರು ಮಹಿಳೆಯರನ್ನು ಅವಮಾನಿಸ್ತಾರೆ. ಇದೇ ಮೊದಲ ಬಾರಿನ ನಮ್ಮ ದೇಶದ ಕುಸ್ತಿಪಟುಗಳನ್ನು ಯಾರೋ ಒಬ್ಬ ಬ್ರಿಜ್ ಭೂಷಣ್ ಸಿಂಗ್ ಅಂತ MP ಅವರನ್ನ ಅವಮಾನಿಸ್ತಾರೆ, ಕ್ಷಮೆ ಕೇಳ್ತಾರೆ. ನಮ್ಮ ಜಿಲ್ಲೆಯ ನಾಯಕ ಸಚಿವರ ಸಂಸದರನ್ನು ಅವಮಾನಿಸ್ತಾರೆ, ಕ್ಷಮೆ ಕೇಳ್ತಾರೆ. ಇವ್ರದ್ದೇನು ಒಂದು ಇದು ಅದ, ಏನು ಮಾಡಿದ್ರು ಅವ್ರ ಜಿಲ್ಲೆ ಅವರ ಒಂದು ಇದರಲ್ಲೇ ಇದ್ದಾರೆ ಪಕ್ಷದಲ್ಲಿ. ಮುನಿರತ್ನ ಅಂತವ್ರು ಇವ್ರು ಕಣ್ಣಿಗೆ ಕಾಣ್ತಾ ಇಲ್ವಾ? ಪ್ರಜ್ವಲ್ ರೇವಣ್ಣನ್ ಅಂತವ್ರು ಇವ್ರು ಕಣ್ಣಿಗೆ ಕಾಣ್ತಾ ಇಲ್ಲ. ಇವ್ರದೆಲ್ಲ ಏನು ಹಗರಣ ನಡೆದದ ನಾಡಿನ ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡ್ತಾ ಇದ್ದಾರೆ. ಇವ್ರ ಆಟವನ್ನ, ಇವರ ಕೆಟ್ಟ ವರ್ತನೆಯಿಂದ ನಮ್ಮ ಮಹಿಳೆಯರು ರೋಷಿ ಹೋಗಿದ್ದಾರೆ. ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಹಳ
ಉಗ್ರವಾಗಿ ಅದನ್ನು ಪ್ರತಿಭಟಿಸ್ತೇವೆ. ಅವರು ಕ್ಷಮೆ ಕೇಳಿದ್ರೆ ಮಾತ್ರ ಸಾಲೋದಿಲ್ಲ, ಅವರು ರಾಜೀನಾಮೆ ಕೊಡಬೇಕು. ಈ BJP ಸರ್ಕಾರ ಎಲ್ಲಿವರೆಗೂ ಈ ನಾವು ಕಿತ್ತು ಬಿಸಾಕೋದಿಲ್ವೋ ಅಲ್ಲಿವರೆಗೂ ಇವರು ತಮ್ಮ ಚಟ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ನಾವು ಈ ಹೋರಾಟ, ಈ ಪ್ರತಿರೋಧದ ಹೋರಾಟವನ್ನು ಇಟ್ಟುಕೊಂಡಿದ್ದೀವಿ. ಥ್ಯಾಂಕ್ ಯು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರೇಣುಕಾ ಸಿಂಗೆ ಸೇರಿದಂತೆ ಕಾಂಗ್ರೆಸ್ ಜಿಲ್ಲಾ ಮಹಿಳಾ ಘಟಕದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಜೂನ್ 1ರಂದು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಯೋಜನೆ, ಡಾಕ್ಟರ್ SD ಕಾಮರೆಡ್ಡಿ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಬ್ರೇಕ್ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ 603ನೇ ಜಯಂತ್ಯುತ್ಸವ ಹಾಗೂ ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭವು ಜೂನ್ 1ರಂದು ಬೆಳಿಗ್ಗೆ 11ಕ್ಕೆ ನಗರದ ಖೂಬಾ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹರಿಹರ ಎರೆಹೊಸಳ್ಳಿಯ ರೆಡ್ಡಿ ಗುರುಪೀಠದ ಪೂಜ್ಯ ಶ್ರೀ ವೇಮಾನಂದ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸುವವರು. ಹಡಗೆ ಮುದ್ರಾ ಪೂಜ್ಯ ಶ್ರೀ ಶಾಂತಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯರು ಸಮಾರಂಭದ ನೇತೃತ್ವ ವಹಿಸುವವರು. ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಪುರ್ ಅವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಯಾದಗಿರಿ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತೊನ್ನೂರ್ ಹಾಗೂ ಗುರುಮಠಕಲ್ ಶಾಸಕರಾದ ಶರಣಗೌಡ ಕಂದಕೂರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವವರು. ಹಿರಿಯ ಸಾಹಿತಿ ಪ್ರಮೀಳಾ ಜಾನಪ್ಪ ಗೌಡ ಅವರು ವಿಶೇಷ ಉಪನ್ಯಾಸ ನೀಡುವವರು. ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣಬಸಪ್ಪ ಬಿ ಕಾಮರೆಡ್ಡಿ ಅವರು ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡುವವರು. ಈ ಸಮಾರಂಭದ ಅಧ್ಯಕ್ಷತೆಯನ್ನ ರೆಡ್ಡಿ ಸಮಾಜದ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮನವರ 603ನೇ ಜಯಂತಿ ಉತ್ಸವ ಆಚರಣೆ ನಮ್ಮ ಗುಲ್ಬರ್ಗಾ ಜಿಲ್ಲಾ ರೆಡ್ಡಿ ಸಮಾಜ ವತಿಯಿಂದ 1 ಜೂನ್ ಬೆಳಗ್ಗೆ 11 ಗಂಟೆಗೆ ಖೂಬಾ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲಾಗುವುದು. ತಮಗೆಲ್ಲರಿಗೂ ಮಾಹಿತಿ ಇದ್ದಂಗೆ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಮೇ 10ರಂದು ಇತ್ತು. ಅವತ್ತು ಸರ್ಕಾರ ವತಿಯಿಂದ ನಾವು ಕನ್ನಡ ಭವನದಲ್ಲಿ ಆಚರಣೆ ಮಾಡಿದೆ. ನಮ್ಮ ಸಮಾಜ ಕಡೆಯಿಂದ ಎಲ್ಲ ತಾಲೂಕು ಮಟ್ಟದಲ್ಲಿ ಆಹ್ವಾನ ಮಾಡಿ ಜಿಲ್ಲೆಯಾದಂಥ ಗುಲ್ಬರ್ಗದಲ್ಲಿ ಆಚರಣೆ ಮಾಡುವಂಥ ನಮ್ಮ ರೆಡ್ಡಿ ಸಮಾಜ ಎಲ್ಲ ಬಾಂಧವರು ವಿಚಾರ ಮಾಡಿ ನಾವು ಜೂನ್ 1ರಂದು ಬೆಳಗ್ಗೆ 11 ಗಂಟೆಗೆ ಖೂಬಾ ಕಲ್ಯಾಣ ಮಂಟಪದಲ್ಲಿ ನೆರವೇರಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಶ್ರೀ ವೇಮಾನಂದ ಮಹಾಸ್ವಾಮಿಗಳು ರೆಡ್ಡಿ ಗುರುಪೀಠ
ಹರಿಹರ ಅವರು ಆಗಮಿಸ್ತಾ ಇದ್ದಾರೆ. ಘನ ನೇತೃತ್ವವನ್ನು ಪೂಜ್ಯ ಶ್ರೀ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರಿ ಯಡಗಿಮದ್ರ ಅವರು ಬರ್ತಾ ಇದ್ದಾರೆ. ಮತ್ತು ಈ ಒಂದು ಸಮಾರಂಭ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ್, ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ, ಮತ್ತು ಮುಖ್ಯ ಅತಿಥಿಗಳಾಗಿ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಯಾದಗಿರಿ ಶಾಸಕರು ಮತ್ತು ಸಮಾಜದ ಶರಣಗೌಡ ಕಂದಕೂರ್ ಶಾಸಕರು ಗುರುಮಿಟ್ಕಲ್ ಅವರು, ಮತ್ತು ಈ ಒಂದು ಸಮಾರಂಭದಲ್ಲಿ ಉಪನ್ಯಾಸ ನೀಡುವರು ಸಾಹಿತಿ ಪ್ರಮೀಳಾ ಜಾನಪ್ಪಗೌಡನವರು ಉಪನ್ಯಾಸ ನೀಡಲಿದ್ದಾರೆ. ಮತ್ತು ಈ ಒಂದು ಸಮಾರಂಭದಲ್ಲಿ ನೂತನವಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರ ಪದಗ್ರಹಣ ಕೂಡ ಇದೆ. ಮತ್ತು ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ವಹಿಸಲಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾಗಿರ್ತಾರೆ ಅವರು. ಈ ಒಂದು ಕಾರ್ಯಕ್ರಮ ನಾವು ಎಲ್ಲ ತಾಲೂಕದಿಂದ, ಗುಲ್ಬರ್ಗ ಮತ್ತು ಯಾದಗಿರಿ ತಾಲೂಕದಿಂದ ಎಲ್ಲ ಸಮಾಜದವರು ಬರ್ತಾ ಇದ್ದಾರೆ. ಮತ್ತು ಅನೇಕ ನಮ್ಮ ಸಮಾಜದ ಹಿರಿಯರು ಕೂಡ, ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಸಮಾರಂಭಕ್ಕೆ ಅತಿಥಿಗಳಾಗಿ ಬರ್ತಾರೆ. ಮಾಜಿ ಶಾಸಕರಾಗಿರ್ಬೋದು ಮತ್ತು ಇನ್ನೂ ಅನೇಕ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷ ವಹಿಸಿ ಈ ಒಂದು ನಮ್ಮ ಜಯಂತಿ ಆಚರಣೆ ವಿಜೃಂಭಣೆಯಿಂದ ಈ ಸಾರಿ ನಾವು ಮಾಡಲು ನಿರ್ಧರಿಸಿ ಈ ನಿಮ್ಮ ಮೂಲಕ ಎಲ್ಲ ಸಮಾಜದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಸಮಾರಂಭಕ್ಕೆ ತಮ್ಮ ಮೂಲಕ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿವಶರಣಿ ಎಂ ರೆಡ್ಡಿ ಮಲ್ಲಮ್ಮ ಎಲ್ಲ ಸಮಾಜದವರಿಗೂ ಒಂದು ಶರಣಿಯಾಗಿ ಬಂದಂಥ ಒಂದು ಮಹಾನ್ ವ್ಯಕ್ತಿ, ಸಾಧ್ವಿಯಾಗಿದ್ದಾರೆ. ಅದಕ್ಕೆ ಅವರ ಚರಿತ್ರೆ ಎಲ್ಲ ಸಮಾಜದವರಿಗೂ ಗೊತ್ತಾಗಬೇಕಂತ ಈ ಮೂಲಕದಲ್ಲಿ ತಿಳಿಸಿ, ತಮ್ಮ ಮೂಲಕ ಮತ್ತೊಮ್ಮೆ ಎಲ್ಲ ಸಮಾಜದವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಆಚರಿಸಬೇಕಂತ ನನ್ನ ಕಳಕಳಿಯ ವಿನಂತಿ. ಸುದ್ದಿಗೋಷ್ಠಿಯಲ್ಲಿ ರೆಡ್ಡಿ ಸಮಾಜದ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಸವರಾಜ ಬೆಣ್ಣೂರ್ ಅಷ್ಟಿಗೆ ಆಕ್ರೋಶ. ಎನ್ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರ ಪ್ರತಿಭಟನೆ. ಜೂನ್ 1ರಂದು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಯೋಜನೆ. ಡಾಕ್ಟರ್ ಎಸ್.ಡಿ. ಕಾಮರೆಡ್ಡಿ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.